ದರ್ಶನ್ ಪರಪ್ಪನಗ್ರಹಾರ ಜೈಲಲ್ಲಿ ಹೇಗೆ ಬಿಂದಾಸ್ ಆಗಿ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದು. ಕಿಲ್ಲಿಂಗ್ ಸ್ಟಾರ್ಗೆ ಜೈಲಲ್ಲಿ 5 ಸ್ಟಾರ್ ರೀತಿಯ ಟ್ರೀಟ್ಮೆಂಟ್. ವಿಲ್ಸನ್ ಗಾರ್ಡನ್ ನಾಗನ ಬಾರಕ್ನಿಂದ ದರ್ಶನ್ಗೆ ಊಟ ಹೋಗುತ್ತೆ. ಸಪರೇಟ್ ಆಗಿ ಜೈಲಲ್ಲಿ ಊಟವನ್ನ ವಿಲ್ಸನ್ ಗಾರ್ಡನ್ ನಾಗ ಮಾಡಿಸ್ತಾ ಇದ್ದಾನ. ಹಾಗಾದ್ರೆ ಜೈಲಲ್ಲಿ VIP ಕೈದಿಗಳಿಂದ ಇಷ್ಟ ಬಂದಂತಹ ಬದುಕು ನಡೆಸಲಾಗ್ತಾ ಇದೆ ಅನ್ನೋದು ಇದು ಉತ್ತರ. ಇನ್ನೊಂದು ಕಡೆ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಒಂದು ಬೃಹನ್ ನಾಟಕವನ್ನ ಕೂಡ ಆಡ್ತಾ ಇದ್ರು ದರ್ಶನ್ ಸಾಹೇಬ್ರು. ಏನಂತ, ನನಗೆ ಊಟ ಸೆಟ್ ಆಗ್ತಾ ಇಲ್ಲ, ಆರೋಗ್ಯದ ಸಮಸ್ಯೆ, ಊಟ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಹಿಡಿದು ಹೈಕೋರ್ಟ್ ತನಕ ಹೋದ್ರು. ಬಟ್ ಅದು ಸಮಾಜದ ಮುಂದೆ ಒಂದು ನಾಟಕವನ್ನ ಪ್ರದರ್ಶನ ಮಾಡೋದಕ್ಕೆ ಅಂತ ಆಗಿತ್ತು. ಏನ್ ನಾಟಕ? ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನನಗೆ ಸಿಂಪತಿ ಬೇಕು ಅಂತ ಒಂದು ನಾಟಕ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಸಮಾಜದ ಮುಂದೆ ಒಂದು ನಾಟಕ, ಒಂದು ಸಿಂಪತಿ ಕಾರ್ಡನ್ ಪ್ಲೇ ಮಾಡೋದಕ್ಕೆ ಪದೇ ಪದೇ ಅರ್ಜಿನ್ ಸಲ್ಲಿಸ್ತಾ ಇದ್ರು ಅಲ್ಲಿಗೆ ದರ್ಶನ್ ಅನ್ನೋದು ಸಾಬೀತಾಗ್ತಾ ಇದೆ ಈ ಮೂಲಕ ಅಂತ. ಹಾಗಾದ್ರೆ ವಿಲ್ಸನ್ ಗಾರ್ಡನ್ ನಾಗನಿಗೆ ಈ ಊಟಕ್ಕೆ ಬೇಕಾದಂತಹ ಸಾಮಗ್ರಿ ವ್ಯವಸ್ಥೆಯನ್ನ ಜೈಲಧಿಕಾರಿಗಳೇ ಅಗೇನ್ ಮಾಡ್ತಾ ಇದ್ರು. ಸೊ ಫೇಲ್ಯೂರು, ಲೂಪ್ ಹೋಲು ಜೈಲಿನ ಸಿಬ್ಬಂದಿಗಳದೇ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ಮಮತಾ, ನಟ ದರ್ಶನ್ ಪರಪ್ಪನಗ್ರಹಾರ ಜೈಲಿಗೆ ಹೋದಾಗ್ಲಿಂದಲೂ ಕೂಡ ಅವರ VIP ಸೆಲ್ ಮುಂದೆ 3 ಶಿಫ್ಟಲ್ಲಿ ತಲಾ 3 ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಯಾರಿಗೂ ಕೂಡ ಇತರೆ ವ್ಯಕ್ತಿಗಳಿಗೆ ಸೆಲ್ ಹತ್ರ ಹೋಗೋದಕ್ಕೆ ಅವಕಾಶ ಇಲ್ಲ. ಅವರು ವಾಕಿಂಗು ಕೂಡ ಹೊರಗಡೆ ಹೋಗೋಂಗಿಲ್ಲ, ಅಲ್ಲೇ ಆ ಕಾರಿಡಾರಲ್ಲೇ ವಾಕ್ ಮಾಡಬೇಕು. ಅವರು ಮತ್ತೆ ಯಾರನ್ನು ಭೇಟಿ ಆಗೋದಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಇವತ್ತು ಅದೆಲ್ಲವೂ ಕೂಡ ಸುಳ್ಳು ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕೆಂತಂದರೆ 3 ಜನ ಅಧಿಕಾರಿಗಳು ಪ್ರತಿ ಶಿಫ್ಟಲ್ಲಿ ಇರೋದವ್ರು ಇವತ್ತು ಎಲ್ಲಿ ಹೋದ್ರು ಆ ಫೋಟೋದಲ್ಲಿ ನೋಡಿ ಅಷ್ಟರ ಮಟ್ಟಿಗೆ ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲ ರಾಜಾರೋಷವಾಗಿ ರಾಜಾತಿಥ್ಯ ಮಾಡ್ಕೊಂಡು ಅಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಕುಡಿತಾ ಇದ್ದಾರೆ. ಅಂದರೆ ಆ ಶಿಫ್ಟಲ್ಲಿದ್ದಂಥ ಅಧಿಕಾರಿಗಳು ಎಲ್ಲೋದ್ರು, ಅವರ ಉಸ್ತುವಾರಿ ವಹಿಸಿದ್ದಂಥ ಅಧಿಕಾರಿಗಳು ಎಲ್ಲೋದ್ರು ಅನ್ನೋ ಪ್ರಶ್ನೆ ಕೂಡ ಎದುರಾಗುವಂಥದ್ದು. ಮತ್ತೊಂದು ಕಡೆ ಇವರಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಪ್ರತಿ ಬಾರಿ ಅಪರಾಧ ಪ್ರಕರಣಗಳನ್ನು ಎಸಗಿ ಜೈಲಿಗೆ ಹೋದಂಥ ವೇಳೆಯಲ್ಲೂ ಕೂಡ ಇದೇ ರೀತಿಯಾಗಿ ರಾಜಾರೋಷವಾಗಿ ಒಳಗಡೆ ಇದ್ದು ವಾಪಸ್ ಬರ್ತಾ ಇದ್ದಿದ್ದು. ಯಾವಾಗ ನಟ ದರ್ಶನ್ ಜೈಲಿಗೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಆತನಿಗೆ ಸಪೋರ್ಟ್ಗೆ ನಿಲ್ಲುವಂಥದ್ದು ಇದೇ ವಿಲ್ಸನ್ ಗಾರ್ಡನ್ ನಾಗ. ಅಂದರೆ ಜೈಲಧಿಕಾರಿಗಳಿಗೆ ಮತ್ತು ಅಲ್ಲಿನ ಅಡುಗೆ ಮಾಡುವಂಥವ್ರಿಗೆ ಬೇರೆ ಯಾರಿಗೆಲ್ಲ ಅಲ್ಲಿ ಸುತ್ತ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ದುಡ್ಡು ಕೊಟ್ಟರೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ತಾರೆ, ಏನೂ ಸಮಸ್ಯೆ ಇಲ್ಲದಂತೆ ನೋಡ್ಕೋತಾರೆ ಅನ್ನೋದು ಈ ಹಿಂದೆ ಕೂಡ ಮಾತು ಕೇಳಿ ಬಂದಿತ್ತು. ಅದಕ್ಕೆ ಪೂರಕವೆಂಬಂತೆ ಇವತ್ತು ಫೋಟೋ ಎಲ್ಲ ಕಥೆಯನ್ನು ಕೂಡ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಅಲ್ಲಿನ ಮೇಲಿನ ಅಧಿಕಾರಿಗಳ ಗಮನಕ್ಕೆ ಬರದಂತೆ ಇವೆಲ್ಲ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ವಾಪಸ್ ಬಂದೆ